Hello students, class 4 standard subject English. ಮಕ್ಕಳೇ, ನಾವು ಇವತ್ತಿನ ಅವಧಿಯಲ್ಲಿ ಯೂನಿಟ್ 4 ಟ್ರಾವೆಲ್ ಈ ಪಾಠವನ್ನ ಅಭ್ಯಾಸ ಮಾಡೋಣ. ಈ ಪಾಠದಲ್ಲಿ ಬರ್ತಕ್ಕಂತ ಟ್ರಾವೆಲ್ ಪಾಠದಲ್ಲಿ ಬರ್ತಕ್ಕಂತ ಮೊದಲೇ ಪೋಯಮ್ ಅನ್ನು ನೋಡೋಣ ನೋಡಿ. ಸೇಫ್ಟಿ ಫಸ್ಟ್. ಸೇಫ್ಟಿ ಫಸ್ಟ್ ಅಂತಂದ್ರೆ ಸುರಕ್ಷತೆ ಮೊದಲು. ಟ್ರಾವೆಲ್ ಅಂತಂದ್ರೆ ಏನು ಹಾಗಾದ್ರೆ? ಟ್ರಾವೆಲ್ ಅಂತಂದ್ರೆ ಪ್ರಯಾಣ. ನೋಡಿ ನ್ಯೂ ವರ್ಡ್ಸ್ ನೋಡಿ. ನಾವು ಪಾಠ ಹೆಡ್ಡಿಂಗ್ ವರ್ಡ್ಸ್ ದ ಮೀನಿಂಗ್ ಬರ್ಸ್ತೀವಿ ನೋಡಿ. ಟ್ರಾವೆಲ್ TRAVEL ಟ್ರಾವೆಲ್ ಅಂತಂದ್ರೆ ಪ್ರಯಾಣ. ನೆಕ್ಸ್ಟ್ ನೋಡಿ ಸೇಫ್ಟಿ. ಸೇಫ್ಟಿ ಅಂತಂದ್ರೆ ನೋಡಿ SAFETY ಸೇಫ್ಟಿ ಸುರಕ್ಷತೆ. ಸುರಕ್ಷತೆ. ಫಸ್ಟ್ ನೋಡಿ FIRST ಫಸ್ಟ್ ಅಂತಂದ್ರೆ ಮೊದಲು. ನೋಡಿ ಕನ್ನಡ ಅರ್ಥ ಹೇಳ್ತೀವಾ ನೋಡಿ. ಯೂನಿಟ್ 4 ದಲ್ಲಿ ಬರ್ತಕ್ಕಂತ ಪಾಠ ಹೆಡ್ಡಿಂಗ್ ಬಗ್ಗೆ ನೋಡಿ. ಟ್ರಾವೆಲ್ ಅಂತಂದ್ರೆ ಪ್ರಯಾಣ, ಸೇಫ್ಟಿ ಸುರಕ್ಷತೆ, ಫಸ್ಟ್ ಮೊದಲು. ಹಾಗಾಗಿ ಪೋಯಮ್ ಅನ್ನು ಬರೆದವರು ಯಾರು? ಪೋಯಮ್ ಅನ್ನು ಬರೆದವರು ಎನಿಡ್ ಬ್ಲೈಟನ್ ಅವರು. ಎನಿಡ್ ಬ್ಲೈಟನ್ ಅವರು ಈ ಪದ್ಯವನ್ನ ಬರೆದಿದ್ದಾರೆ. ಇವರು ಮಕ್ಕಳ ಕವಿ ಅಂತನೂ ಅನ್ಸ್ಕೊಂಡಿದ್ದಾರೆ ನೋಡ್ರಿ. ಈಗ ನಾವು ಈ ಪೋಯಮ್ ಅನ್ನ ಹೇಳ್ತಾ ಹೋಗ್ತೀನಿ. ಇದನ್ನ ನೀವೇನ್ ಮಾಡಬೇಕು? ಪೋಯಮ್ ಅನ್ನು ಕೇಳ್ಕೊಂಡು ವರ್ಡ್ಸ್ ಗಳನ್ನ ಬರಿತಾ ಹೋಗಿ. ಈ ಪೋಯಮ್ ಅನ್ನ ಹೇಳೋದಕ್ಕಿಂತ ಮುಂಚೆ ಕವಿ ಏನನ್ನ ಹೇಳಿದ್ದಾರೆ ಈ ಪದ್ಯದಲ್ಲಿ ಅಂತಂದ್ರೆ, ರಸ್ತೆಯಲ್ಲಿ ನಾವು ತಿರುಗಾಡಬೇಕಾದ್ರೆ ಏನ್ ಮಾಡ್ಬೇಕು? ಜಾಗರೂಕತೆಯಿಂದ ತಿರುಗಾಡಬೇಕು. ಮತ್ತೆ ಅಕಸ್ಮಾತ್ ಆಗಿ ನಾವು ಜಾಗರೂಕರ ಆಗಿರಲಿಲ್ಲ ಅಂತಂದ್ರೆ ಏನ್ ಸಂಭವಿಸುತ್ತೆ, ಏನಾಗ್ತೈತಿ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನಾಗ್ತೈತಿ ಅನ್ನೋದನ್ನ ಈ ಪದ್ಯದ ಮೂಲಕ ಕವಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನ ನಾವು ಈಗ ನೋಡೋಣ ನೋಡ್ರಿ. ಅಪ್ ದ ಸ್ಟ್ರೀಟ್ ಐ ಲುಕ್ ಟು ಸಿ ಇಫ್ ಎನಿ ಟ್ರಾಫಿಕ್ಸ್ ನಿಯರ್ ಟು ಮೀ. ನೋಡ್ರಿ, ಅಪ್ ದ ಸ್ಟ್ರೀಟ್. ಸ್ಟ್ರೀಟ್ ಅಂತಂದ್ರೆ ಓಣಿ. STREET ಓಣಿ. Up the street I look to see if any traffics sorry TRAFFICS ಟ್ರಾಫಿಕ್ಸ್ ಅಂತಂದ್ರೆ ವಾಹನಗಳ ಓಡಾಟ. ವಾಹನಗಳ ಓಡಾಟ ಅಥವಾ ಜನದಟ್ಟಣೆ. ಓಡಾಟ. ನೆಕ್ಸ್ಟ್ ನೋಡಿ ನಿಯರ್. ಆಮೇಲೆ ನಿಯರ್ NEAR ನಿಯರ್ ಸಮೀಪ. ನೋಡ್ರಿ ಎರಡು ಲೈನ್ ಅರ್ಥವನ್ನ ನೋಡೋಣ ನೋಡ್ರಿ. ಈಗ ಅಪ್ ದ ಸ್ಟ್ರೀಟ್ ಐ ಲುಕ್ ಟು ಸಿ ಇಫ್ ಎನಿ ಟ್ರಾಫಿಕ್ಸ್ ನಿಯರ್ ಟು ಮೀ. ನೋಡಿ, ನಾವು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಟ್ರಾಫಿಕ್ಸ್ ಅಂತಂದ್ರೆ ವಾಹನಗಳ ಓಡಾಟ ಇದೆಯೋ ಇಲ್ಲೋ ಅಂತ ನಾವು ಗಮನಿಸಬೇಕು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಗಮನಿಸ್ಬೇಕು ನಾವು ವಾಹನಗಳ ಓಡಾಟ ಇದೆಯೋ ಇಲ್ಲೋ. ಆದರೆ ನಾವು ರಸ್ತೆಯಲ್ಲಿ ಯಾವ ರೀತಿ ಹೋಗಬೇಕು ನೋಡ್ರಿ. ನಿಯರ್ ಟು ಮೀ, ನಮ್ಮ ಸಮೀಪ ವಾಹನ ಇದೆಯಲ್ಲ ಅನ್ನೋದನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತೈತಿ. ಐತೆನಾ ಇಲ್ಲೇನಾ, ನಾವು ಹೇಗೆ ದಾಟಬೇಕು, ರಸ್ತೆಯಲ್ಲಿ ಯಾವ ರೀತಿ ದಾಟಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ವಾಹನ ಬರಾಕತೈತೇನಿಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಡೌನ್ ದ ಸ್ಟ್ರೀಟ್ ಐ ಲುಕ್ ಆಸ್ ವೆಲ್ and listen for a horn or bell. Listen ಅಂತಂದ್ರೆ ಕೇಳು. LISTEN listen ಕೇಳು. listen ಅಂತಂದ್ರೆ ಕೇಳು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಹಾರ್ನ್. ಇದು N ನೋಡಿ ಹಾರ್ನ್ HORN. ಹಾರ್ನ್ ಅಂತಂದ್ರೆ ಧ್ವನಿ ಅಥವಾ ಸಪ್ಪಳ. ಧ್ವನಿ ಅಥವಾ ಸಪ್ಪಳ. ಬೆಲ್ ಬೆಲ್ ಅಂತಂದ್ರೆ ಗಂಟೆ. ಬೆಲ್ ಅಂತಂದ್ರೆ ಗಂಟೆ. ನೋಡಿ, ಮೂರನೇ ಲೈನ್ ಮತ್ತು 4ನೇ ಲೈನ್ ಅನ್ನ ನೋಡಿ.
ನೋಡಿ, ಡೌನ್ ದ ಸ್ಟ್ರೀಟ್ ಐ ಲುಕ್ ಆಸ್ ವೆಲ್ ಆ್ಯಂಡ್ ಲಿಸನ್ ಫಾರ್ ಅ ಹಾರ್ನ್ ಆರ್ ಬೆಲ್. ಹಾರ್ನ್ ಬಾರಿಸ್ತತಿ. ನಾವು ರೋಡ್ ಮೇಲೆ ಹೋಗ್ಬೇಕಾದ್ರೆ ನೋಡ್ರಿ, ಹಾರ್ನ್ ಎಲ್ಲಾದ್ರೂ ಬಾರಿಸ್ತು ಅಂತಂದ್ರೆ ಅದನ್ನ ನಾವು ಲಕ್ಷ್ಯ ಇಟ್ಕೋಬೇಕು, ಕಾನ್ಸಂಟ್ರೇಷನ್ ಮಾಡ್ಬೇಕು ಅದ್ರ ಮೇಲೆ. ಯಾಕಂದ್ರೆ ನಾವು ಹಾರ್ನ್ ಕೇಳಿಸ್ರು ನಾವು ಕೇಳಿಸಲ್ದಾಗೆ ಹೋದ್ವಿ ಅಂದ್ರೆ ಏನಾಗತಿ, ಅಪಘಾತ ಸಂಭವಿಸ್ತಾವು. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಹಾರ್ನ್ ಬಾರಿಸ್ತೈತಿ ನೋಡ್ರಿ. ಯಾವ ರೀತಿ ಹಾರ್ನ್ ಅಂತೈತಿ ನೋಡ್ರಿ, ಕೇಳ್ರಿ ಯಾವ ರೀತಿ ಹಾರ್ನ್ ಅಂತೈತಿ. ಕಿಂಕಿ ಅಂತ ಬಾರಿಸ್ತಿರ್ತಾರೋ, ಹೌದಾ? ಆಮೇಲೆ ಟ್ರಿನ್ ಟ್ರಿನ್ ಅಂತ ಈ ರೀತಿಯ ಯಾವುದು ಎಲ್ಲ ವಾಹನ ಬೇರೆ ಬೇರೆ ತರ ವಾಹನ ಏನಂತೈತಿ, ಸೌಂಡ್ ಅಂದ್ರೆ ಶಬ್ದಗಳು ಮಾಡ್ತಿರ್ತಾವು. ಬೈಕ್ ಅದು ಬೇರೆ ಇರ್ತೈತಿ, ಕಾರ್ ಅದು ಬೇರೆ ಇರ್ತೈತಿ, ಬಸ್ ಇಂದ ಬೇರೆ ಇರ್ತೈತಿ, ಈ ರೀತಿಯಾಗಿ ಬೇರೆ ಇರ್ತಾವ. ಆದ್ರೂ ನಮ್ಗೆ ಏನಾಗಬೇಕಾಗೈತಿ, ಸೌಂಡ್ ಕೇಳಿಸಿದ್ರ ಸಾಕು. ಯಾವುದೇ ವಾಹನ ಇರಲಿ ನಮ್ಗೆ ಹಿಂದೆ ಅಥವಾ ಮುಂದೆ ಬರಾಕತ್ತಿತ್ತಂತಂದ್ರೆ ನಮ್ಗೆ ಸೌಂಡ್ ಕೇಳಿಸಿದ್ರೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ನಾವೇನ್ ಮಾಡ್ಬೇಕಾಗ್ತೈತಿ, ನಾವು ದಂಡಿಗೆ ಸರಿಬೇಕಾಗ್ತೈತಿ. ದೇರ್ ಈಸ್ ಸಮಥಿಂಗ್ ಕಮ್ಮಿಂಗ್, ವೇಟ್ ಅ ಬಿಟ್. ಸಮಥಿಂಗ್ ನೋಡಿ, ದೇರ್ ಈಸ್ ಸಮಥಿಂಗ್. ಸಮಥಿಂಗ್ ಅಂತಂದ್ರೆ ಏನು ನೋಡಿ, SOMETHING, ಸಮಥಿಂಗ್. ಸಮಥಿಂಗ್ ಅಂತಂದ್ರೆ ಏನು, ಸಮಥಿಂಗ್ ಅಂತಂದ್ರೆ ಏನು. ವೇಟ್ ಅ ಬಿಟ್ ನೋಡಿ, ವೇಟ್ WAIT, ವೇಟ್ ಅ ಬಿಟ್. ಬಿಟ್, ವೇಟ್ ಅ ಬಿಟ್ ಅಂತಂದ್ರೆ ಸ್ವಲ್ಪ ಹೊತ್ತು ಕಾಯು, ಸ್ವಲ್ಪ ಹೊತ್ತು ಕಾಯು, ಸ್ವಲ್ಪ ಹೊತ್ತು ಕಾಯು. ಏನೈತಪ್ಪ ಇದು ನೋಡಿ, ದೇರ್ ಈಸ್ ಸಮಥಿಂಗ್ ಕಮ್ಮಿಂಗ್, ವೇಟ್ ಅ ಬಿಟ್. ವಾಹನಗಳು ಬರ್ತಾ ಇತ್ತು, ವಾಹನಗಳಿತ್ತು, ಟ್ರಾಫಿಕ್ಸ್ ಇತ್ತು, ಜನದಟ್ಟಣೆ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಕಾಯ್ಬೇಕು. ನಾವು ವಾಹನಗಳಿದ್ದಾಗ ಏನ್ ಮಾಡ್ಬಾರ್ದು, ಹೋಗ್ಬಾರ್ದು, ಆ ಕಡೆಯಿಂದ ಕಡೆ ರಸ್ತೆಯನ್ನು ದಾಟಬಾರ್ದು. ಮತ್ತೆ ಹೋಗ್ಬೇಕಾದ್ರೂ ಬಹಳ ದಂಡೆಯಿಂದ ಹೋಗ್ಬೇಕಾಗುತ್ತೆ. ನಾವು ರಸ್ತೆಯನ್ನು ದಾಟಬೇಕಾದ್ರೆ ಸ್ವಲ್ಪ ಹೊತ್ತು ಕಾಯಲೇಬೇಕು. ಇಫ್ ಐ ರನ್ ಔಟ್ ಐ ಮೇ ಬಿ ಹಿಟ್. ನೋಡ್ರಿ, ಒಂದ್ ವೇಳೆ ಇಫ್ ಐ ರನ್, ಒಂದ್ ವೇಳೆ ಏನಾಗ್ತೈತಿ ಬಿಡಪ್ಪ ಅಂತಂದ್ರೆ, ನಾವು ಹೋದ್ವಿ ಅಂತಂದ್ರ ಏನಾಗ್ತೈತಿ ನೋಡ್ರಿ, ಇಫ್ ಐ ರನ್ ಔಟ್ ಐ ಮೇ ಬಿ ಹಿಟ್. ಏನಾಗ್ತೈತಿ, ಒಂದ್ ವೇಳೆ ನಾವು ರೋಡ್ ಮೇಲೆ ಜನದಟ್ಟಣೆ ಇರ್ತೈತಿ, ಟ್ರಾಫಿಕ್ಸ್ ಇರ್ತೈತಿ, ಆದ್ರೂ ನಾವೇನಾಗ್ತೈತಿ ಬಿಡಂತಂದ್ರೆ ರನ್ ಮಾಡಕ್ ಹೋಗ್ತೀವಿ, ಓಡಾಕ ಹೋಗ್ತೀವಿ. ಅವಾಗ ಏನಾಗ್ತೈತಿ, ಗಾಡಿ ಬಂದು ಗುದ್ದಬಹುದು, ಅಪಘಾತ ಸಂಭವಿಸ್ತೈತಿ, ಕೈಯೋ ಕಾಲು ಮುರಿದೈತಿ. ಅದಕ್ಕೆ ನಾವು ಅವಕಾಶ ಕೊಡ್ಬೇಕಾ, ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಕಾಯಲೇಬೇಕು. ಬಟ್ ನೌ ದ ರೋಡ್ ಈಸ್ ನೈಸ್ ಆ್ಯಂಡ್ ಕ್ಲಿಯರ್. ನೋಡ್ರಿ, ಬಟ್ ನಾವು ಈಗ ನೀವು ಸ್ವಲ್ಪ ಹೊತ್ತು ಕಾಯ್ದಿದ್ದೀರಿ, ಕಾಯ್ದ ಕೂಡಲೇ ಏನಾಗೈತಿ, ಈಗ ರೋಡ್ ಯಾವ ರೀತಿ ಆಗೈತಿ, ನೈಸ್ ಆ್ಯಂಡ್ ಕ್ಲಿಯರ್. ನೈಸ್ ಅಂತಂದ್ರೆ ಒಳ್ಳೆಯ, ಕ್ಲಿಯರ್ ಅಂತಂದ್ರೆ ಸ್ವಚ್ಛ. ನೈಸ್, ನೈಸ್, ನೈಸ್ ಒಳ್ಳೆಯ. ಕ್ಲಿಯರ್, ಕ್ಲಿಯರ್ ಅಂದ್ರೆ ಸ್ವಚ್ಛ. ನೋಡಿ, ಈಗ ಏನಾಗಿದೆ, ರೋಡ ಒಂದು ಸ್ವಲ್ಪ ಹೊತ್ತು ಕಾಯ್ದಿದ್ರಿ ನೀವು, ಕಾಯ್ದ ಕೂಡಲೇ ಈಗ ರೋಡ ನೈಸ್ ಆಗಿರೋದು ಒಳ್ಳೆಯ ರೀತಿಯಿಂದ ಏನಾಗೈತಿ, ಕ್ಲಿಯರ್ ಆಗಿ ಸ್ವಚ್ಛ ಆಗಿರ್ತೈತಿ. ಏನೂ ಇಲ್ಲ, ಆ ಕಡೆನೂ ಗಾಡಿ ಇಲ್ಲ, ಈ ಕಡೆನೂ ಗಾಡಿ ಇಲ್ಲ. ಅವಾಗ ಏನು ಮಾಡೋದು, ನೋ ಕಾರ್, ನೋ ಮೋಟರ್, ಬಸ್ ಈಸ್ ನಿಯರ್. ಇನ್ನು ನಮ್ಮ ಸಮೀಪಕ್ಕೆ ಯಾವುದು ಕಾರ್ ಇಲ್ಲ, ಬಸ್ ಇಲ್ಲ, ಯಾವುದು ಸ್ಕೂಟರ್ಗಳಿಲ್ಲ ಅಂತ ನಾವು ತಿಳ್ಕೊಂಡ ಮೇಲೇನೆ, ಅಂತ ನಾವು ನೋಡಿದ ಮೇಲೇನೆ ಏನ್ ಮಾಡಬೇಕಾಗುತ್ತೆ, ಐ ವಿಲ್ ರನ್ ಅಕ್ರಾಸ್ ದ ರೋಡ್ ಸೋ ವೈಡ್ and so get safely to the other side. ನೋಡ್ರಿ, ಈಗ ನಮ್ಮ ಸಮೀಪಕ್ಕೆ ಯಾವುದು ಕಾರ್, ಮೋಟರ್ ಯಾವುದು ಇಲ್ಲ, ಅವಾಗ ನಾವು ಹೋಗ್ಬೋದು. ಐ ವಿಲ್ ರನ್ ಅಕ್ರಾಸ್, ರೋಡನ್ನ ಕ್ರಾಸ್ ಮಾಡ್ಬೋದು. ನೋಡ್ರಿ, ದ ರೋಡ್ ಈಸ್ ವೈಡ್, ಅವಾಗ ನಮ್ಗೆ ಏನು ಅನಿಸ್ತೈತಿ, ರೋಡ ಅಗಲವಾಗಿ ಅನಿಸ್ತೈತಿ. ವೈಡ್ ಅಂತಂದ್ರೆ ಅಗಲವಾದ, WIDE, ವೈಡ್ ಅಂತಂದ್ರೆ ಅಗಲವಾದ. ವೈಡ್ ಅಂತಂದ್ರೆ ಅಗಲವಾದ. ನೋಡಿ, ನಮ್ಗೆ
ಇಲ್ಲ, ಯಾವುದೂ ಮೋಟರ್ ಇಲ್ಲ, ನಮಗೆ ಆ ಕಡೆ ಹೋಗಾಕ ಭಾಳ ಈಸಿ ಆಗಿಬಿಟ್ಟೈತಿ. ಆ್ಯಂಡ್ ಸೊ ಗೆಟ್ ಸೇಫ್ಲಿ ಟು ದ ಅದರ್ ಸೈಡ್. ನಾವು ಸೇಫ್ ಆಗಿ ಅದರ್ ಸೈಡ್ ಮತ್ತೊಂದು ಸೈಡ್ಗೆ ಹೋಗ್ಬೋದು. ಅದರ್ ಅದರ್ OVHER ಅದರ್ ಅಂತಂದ್ರೆ ಮತ್ತೊಂದು, ಮತ್ತೊಂದು ಕಡೆ, ಮತ್ತೊಂದು ಅದರ್ ಸೈಡ್ ಅಂತಂದ್ರೆ ಮತ್ತೊಂದು ಕಡೆ. ಇಲ್ಲಿ ನೋಡಿ, ಈಗ ಗೊತ್ತಾಯ್ತು ನಿಮಗ ಏನೇನು ಮಾಡಬೇಕು ಅನ್ನೋದ. ಈಗ ಇನ್ನೊಮ್ಮೆ ಹೇಳ್ಕೊತ ಹೋಗ್ತೀವಿ ನೋಡಿ. ಅಪ್ ದ ಸ್ಟ್ರೀಟ್ ಐ ಲುಕ್ ಟು ಸಿ ಇಫ್ ಎನಿ ಟ್ರಾಫಿಕ್ಸ್ ನಿಯರ್ ಟು ಮೀ. ನಮ್ಮ ಸಮೀಪಕ್ಕೆ ಯಾವುದು ಗಾಡಿ, ಯಾವುದು ವಾಹನ ಇಲ್ಲ ಅಂತ ತಿಳ್ಕೊಂಡ ಮೇಲೆ ನಾವು ಇರಬೇಕಾಗತ್ತೆ, ಅಂದರೆ ತಿಳ್ಕೊಬೇಕಾಗತ್ತೆ, ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದು ಇಲ್ಲ ಅಂತ ತಿಳ್ಕೊಬೇಕಾಗತ್ತೆ. ನೋಡಿ, ಯಾವುದು ಇಲ್ಲ, ಅವಾಗ ಏನು ಮಾಡಬೇಕು? ಡೌನ್ ದ ಸ್ಟ್ರೀಟ್ ಐ ಲುಕ್ ಆಸ್ ವೆಲ್ ಆ್ಯಂಡ್ ಲಿಸನ್ ಫಾರ್ ಅ ಹಾರ್ನ್ ಆಫ್ ಬೆಲ್. ನೋಡಿ, ಯಾವುದೋ ವಾಹನ ಹಿಂದೆಯಿಂದ ಬರ್ತಾ ಇದ್ರೆ, ಮುಂದೆಯಿಂದ ಬರ್ತಾ ಇದ್ರೆ ವಾಹನವನ್ನ ನಾವು ಧ್ವನಿಯನ್ನ ಅಥವಾ ಸಪ್ಪಳವನ್ನ ಕೇಳಿಸ್ಕೋಬೇಕು. ಬರ್ತಾ ಇದ್ದಿದ್ದ ಧ್ವನಿಯನ್ನ ಕೇಳಿಸ್ಕೋಬೇಕು. ದೇರ್ ಈಸ್ ಸಮಥಿಂಗ್ ಕಮ್ಮಿಂಗ್, ವೇಟ್ ಆಗಬೇಕು. ದೇರ್ ಈಸ್ ಸಮಥಿಂಗ್ ಕಮ್ಮಿಂಗ್, ಅಲ್ಲಿ ಅಕಸ್ಮಾತ್ ಆಗಿ ನೋಡಿ ಬರ್ತಾ ಇತ್ತಂದ್ರೆ ಸ್ವಲ್ಪ ಹೊತ್ತು ನಾವು ಕಾಯಬೇಕು. ಇಫ್ ಐ ರನ್ ಔಟ್ ಐ ಮೇ ಬಿ ಹಿಟ್. ಅಕಸ್ಮಾತ್ ಆಗಿ ಹೋದ್ವಿ ಅಂತಂದ್ರೆ ಜನದಟ್ಟಣೆ ಇತ್ತು, ವಾಹನಗಳ ಓಡಾಟ ಇತ್ತು, ಟ್ರಾಫಿಕ್ಸ್ ಇತ್ತು, ಅದೇ ಆವಾಗ ನಾವು ಹೋದ್ವಿ ಅಂತಂದ್ರೆ ಏನಾಗುತ್ತೆ? ವಾಹನ ಬಂದು ಗುದ್ದಬಹುದು. ಅವಾಗ ನಮಗೆ ಅಪಘಾತವಾಗಿ ಕೈಯೋ ಕಾಲು ಮುರಿಬಹುದು. ನೋಡಿ, ಬಟ್ ನಾವು ದ ರೋಡ್ ಈಸ್ ನೈಸ್ ಆ್ಯಂಡ್ ಕ್ಲಿಯರ್. ಈಗ ನಮ್ಮ ರೋಡ್ ಯಾವ ರೀತಿ ಐತಿ? ನೈಸ್ ಮತ್ತು ಕ್ಲಿಯರ್ ಆಗೈತಿ. ನೋ ಕಾರ್, ನೋ ಮೋಟರ್, ಬಸ್ ಈಸ್ ನಿಯರ್. ಕಾರು ಇಲ್ಲ, ಮೋಟರು ಇಲ್ಲ, ಮತ್ತೆ ಬಸ್ ಯಾವುದೂ ಇಲ್ಲ, ನಮ್ಮ ಸಮೀಪಕ್ಕೆ ಯಾವುದೂ ಇಲ್ಲ ಅಂತ ನಾವು ತಿಳ್ಕೊಂಡು ಕೂಡಲೇನ, ಹಂಗೆ ನೋಡಿದ ಕೂಡಲೇನ ಏನು ಮಾಡಬೇಕು? ಐ ವಿಲ್ ರನ್ ಅಕ್ರಾಸ್ ದ ರೋಡ್ ಸೋ ವೈಡ್. ನೋಡಿ, ಐ ವಿಲ್ ರನ್ ಅಕ್ರಾಸ್. ನಾವು ಅವಾಗ ಏನು ಮಾಡ್ಬೋದು? ರೋಡನ್ನು ದಾಟಬಹುದು. ರೋಡ್ ಅವಾಗ ಒಂದು ಹೆಂಗೆ ಅನಿಸ್ತೈತಿ? ಅಗಲವಾದ ರೋಡ್ ಅನಿಸ್ತೈತಿ, ಭಾಳ ದೊಡ್ಡದು ಅನಿಸ್ತೈತಿ. ನೋಡ್ರಿ, ಯಾವುದೋ ವಾಹನ ಇಲ್ಲ ಅಂತಂದ್ರೆ ರೋಡ್ ಭಾಳ ದೊಡ್ಡದು ಅನಿಸ್ತೈತಿ. ಆ್ಯಂಡ್ ಸೊ ಗೆಟ್ ಸೇಫ್ಲಿ ಟು ದ ಅದರ್ ಸೈಡ್. ಈಗ ಏನು ಮಾಡ್ಬೋದು? ಸೇಫ್ ಆಗಿ ನಾವು ಮತ್ತೊಂದು ರೋಡಕ್ಕೆ ಹೋಗ್ಬೋದು. ಇಲ್ಲಿ ಕವಿ ಯಾವ್ದ್ರ ಬಗ್ಗೆ ಹೇಳಿದಾರಪ್ಪ ಹಾಗಾದ್ರೆ? ನಾವು ಸುರಕ್ಷಿತವಾಗಿರಬೇಕು, ನಮ್ಮನ್ನು ನಾವು ಏನು ಮಾಡಬೇಕು? ಕಾಪಾಡಿಕೊಳ್ಬೇಕು. ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಮೊದಲು ನಾವು ಏನಾಗಿರಬೇಕು? ಸುರಕ್ಷಿತರಾಗಿರಬೇಕು. ಹೌದಾ? ನೋಡಿ ಮಕ್ಕಳೇ, ಈ ಪೋಯಮನ್ನು ಏನು ಮಾಡಬೇಕು? 2 ಸತಿ ಬರಿಬೇಕು. ನೀವೇನು ಮಾಡಬೇಕು? ಪೋಯಮನ್ನು 2 ಸತಿ ಹೋಮ್ವರ್ಕ್ ಬುಕ್ಕಲ್ಲಿ ಬರಿಬೇಕು. ಮತ್ತು ಈ ಬರೆಸಿದ ನ್ಯೂ ವರ್ಡ್ಸ್ಗಳನ್ನು ಪಕ್ಕದಲ್ಲಿ 2 ಸತಿ ಬರೀರಿ. ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಧನ್ಯವಾದ.